ಹಾಯ್ ಫ್ರೆಂಡ್ಸ್, ಯಾರ ತಾಕತ್ತು ಎಷ್ಟಿದೆ, ಯಾರ ಫ್ಯಾನ್ಸು ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ. ಈಗ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ನೋಡೋಣ. ಮಿನಿಮಮ್ ಅಂದ್ರೆ ಒಂದು 500 ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋಗೆ ಯಾರಿಗೆ ಜಾಸ್ತಿ ಫ್ಯಾನ್ಸ್ ಇದ್ದಾರೆ ಅಂತಲೂ ಗೊತ್ತಾಗುತ್ತೆ. ಅದೇ ರೀತಿ 9Kಗೆ ಹತ್ರ ಇದ್ದೀನಿ. ದಯವಿಟ್ಟು ನೀವು ಮನ್ಸು ಮಾಡಿ ಆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಸ್ವಲ್ಪ ಹಂಗೆ ಗೊತ್ತಿದ್ರೆ ಅದನ್ನು ಕಂಪ್ಲೀಟ್ ಮಾಡ್ತೀನಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ನಿಮ್ಮ ಪ್ರಕಾರ ಯಾರು ಟಾಪ್ 5ನಲ್ಲಿ ಇರಬೇಕು, ನಿಮ್ಮದೊಂದು ಲಿಸ್ಟನ್ನು ಈ ವಿಡಿಯೋ ಕೆಳಗಡೆ ಮರೆಯದೆ ಕಮೆಂಟನ್ನು ಮಾಡಿ. ಒಂದು ಲೈಕು, ಒಂದು ಕಮೆಂಟು, ಒಂದು ಸಬ್ಸ್ಕ್ರೈಬು ಅಷ್ಟೇ ಗುರು ನಾನು ಕೇಳ್ತಾ ಇರೋದು, ಇನ್ನೇನು ಕೇಳ್ತಾ ಇಲ್ಲ. ಈ ವಿಡಿಯೋನ ಪೂರ್ತಿ ನೋಡಿ ಆಮೇಲೆ ಕಮೆಂಟ್ ಮಾಡಿ. ಯಾಕೆ ಅಂತಂದರೆ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಇದರಲ್ಲಿಲ್ಲ, ಅದಿಲ್ಲ, ಅವರಿಲ್ಲ, ಇವರಿಲ್ಲ ಅಂತ ಕಮೆಂಟ್ ಮಾಡಬೇಡಿ. ವಿಡಿಯೋ ನೋಡಿದ್ದಾದಮೇಲೆ ನಿಮ್ಮ ಒಪಿನಿಯನ್ನ ನೀವು ಕಮೆಂಟ್ ಮಾಡಿ. ಗುರು, ಟಾಪ್ 5 ಲಿಸ್ಟನ್ನು ಯಾರೇ ಕೊಟ್ಟರು, ಯಾರೇ ರೆಡಿ ಮಾಡಿದ್ರು, ಫಸ್ಟ್ ಹೆಸರು ಪೆನ್ನು ಪೇಪರ್ ಎತ್ಕೊಂಡಿದ ತಕ್ಷಣ ಬರೀಬೇಕಾಗಿರೋದು ಗಿಲ್ಲಿ ಹೆಸರು ಗುರು. ಯಾರೇ ಏನೇ ಹೇಳಿದ್ರು ಕೂಡ ಗಿಲ್ಲಿ ಟಾಪ್ 5ಅಲ್ಲಿ ಇರ್ತಾನೆ, ಶೂರ್ ಶಾಟ್ ಆಗಿರ್ತಾನೆ. ಯಾಕೆ ಅಂತಂದರೆ ಡೇ 1ನಿಂದ ಗುರು ಗಿಲ್ಲಿ ಸ್ಟಿಲ್ ಇಲ್ಲಿವರೆಗೂ 50 ಡೇಸ್ ಆದರೂ ಕೂಡ ಎಲ್ಲೂ ಎನರ್ಜಿ ಡೌನ್ ಆಗದೆ ಇಡೀ ಶೋನ ಸಿಂಗಲ್ ಹ್ಯಾಂಡೆಡ್ಲಿ TRPಗೋಸ್ಕರ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾ ಇರೋದು ಒನ್ ಆ್ಯಂಡ್ ಓನ್ಲಿ ಗಿಲ್ಲಿ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ ಆ್ಯಂಗಲ್ಲು ಇದೆ ಗುರು. ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಸ್ಟಾರ್ಟಿಂಗಿಂದ ಬಂದಿದ್ದಾರೆ, ಸೂಪರ್ ಅಂತ ಹೇಳ್ಬೋದು. ಟಾಸ್ಕ್ ವಿಚಾರ ಅಂತ ಬಂದಾಗ ಸಿಕ್ಕಿರೋ ಅವಕಾಶಗಳಲ್ಲಿ ಎಫರ್ಟ್ಸ್ ಹಾಕಿದ್ದಾರೆ, ಬಟ್ ಬೆಸ್ಟ್ ಟಾಸ್ಕ್ ಅನ್ನೋದು ಗಿಲ್ಲಿಗೆ ಇನ್ನೂ ಯಾವುದೂ ಆಗಿಲ್ಲ. ಐ ಹೋಪ್ ಮುಂದಿನ ದಿನಗಳಲ್ಲಿ ಗಿಲ್ಲಿಗೆ ಒಂದು ಒಳ್ಳೆ ಟಾಸ್ಕ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಗಿಲ್ಲಿ ಡ್ಯಾಮ್ ಶೂರ್ ಆಗಿ ಟಾಪ್ 5ಅಲ್ಲಿ ಇರ್ತಾರೆ. ನೆಕ್ಸ್ಟ್ ಎರಡನೇದು ಬಂದು ಅಶ್ವಿನಿ ಗೌಡ ಅವರು. ಅಶ್ವಿನಿ ಗೌಡ ಅವ್ರಿಗೆ ಎಷ್ಟೇ ನೆಗೆಟಿವಿಟಿ ಇದ್ದರೂ ಕೂಡ ಅವರು ಟಾಪ್ 5ನಲ್ಲಿ ಇರ್ತಾರೆ, ಡ್ಯಾಮ್ ಶೂರ್ ಆಗಿರ್ತಾರೆ. ಯಾಕೆ ಅಂತಂದರೆ ಟಾಸ್ಕ್ ಅಂತ ಬಂದಾಗ ಅವ್ರಿಗೆ ಸಿಕ್ಕಿರೋ ಟಾಸ್ಕ್ಗಳಲ್ಲಿ ಅಶ್ವಿನಿ ಮೇಡಮ್ಮು ಸಕ್ಕತ್ತಾಗಿ ಟಾಸ್ಕನ್ನು ಆಟ ಆಡಿದ್ದಾರೆ. ಬಟ್ ಅವ್ರಿಗೆ ನೆಗೆಟಿವಿಟಿ ಆಗಿದ್ದು ಏನು ಯಾವುದರಿಂದ ಅಂತಂದರೆ ಅವ್ರ ಜೊತೆಯಲ್ಲಿರೋರಿಗೋಸ್ಕರ ಸ್ಟ್ಯಾಂಡ್ ತಗೊಂಡು ಕೆಲವೊಂದು ಅವರು ಮಾತಾಡೋ ಪದಗಳಿಂದ ಅವ್ರಿಗೆ ನೆಗೆಟಿವಿಟಿ ಆಗಿದೆ. ಅಷ್ಟು ಬಿಟ್ಟರೆ TRPಗೋಸ್ಕರ ಮೇಣದ ಬತ್ತಿ ಥರ ತನ್ನನ್ನು ತಾನು ಕರಗಿಸಿಕೊಂಡು ಬಿಗ್ ಬಾಸ್ ಸೀಸನ್ 12 ಜಮ್ ಅಂತ ಮೇಲೆ ಎತ್ತಿದ್ದು ಅಶ್ವಿನಿ ಮೇಡಮ್ ಅಂತ ಹೇಳ್ಬೋದು. ಗಿಲ್ಲಿಗೆ ಟಕ್ಕರ್ ಕೊಟ್ಟಿದ್ದು ಅಶ್ವಿನಿ ಮೇಡಮ್ ಅಂತ ಹೇಳ್ಬೋದು. ಸಖತ್ತಾಗಿ ಆಟ ಆಡ್ಕೊಂಡು ಬರ್ತಾ ಇದ್ದಾರೆ. ಬಟ್ ಪಾಸಿಟಿವ್ ವೇಯಲ್ಲಿ ಹೋಗ್ತಾ ಇದೆಯಾ, ನೆಗೆಟಿವ್ ವೇಯಲ್ಲಿ ಹೋಗ್ತಾ ಇದೆಯಾ ಅದು ಸೆಕೆಂಡ್ರಿ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಜೀವಿಸ್ಕೊಂಡು ಆಟ ಆಡ್ತಾ ಇದ್ದಾರೆ, ಸಖತ್ತಾಗಿ ಆಟ ಆಡ್ತಾ ಇದ್ದಾರೆ. ಇವರು ಟಾಪ್ 5ಅಲ್ಲಿ ಇರ್ತಾರೆ. ನೆಕ್ಸ್ಟು 3ನೇ ಕಂಟೆಸ್ಟೆಂಟ್ ಬಂದು ಟಗರು ಪುಟ್ಟಿ ರಕ್ಷಿತಾ. ಗುರು, ಯಾರು ಏನೇ ಅಂದ್ಕೊಂಡ್ರು ಕೂಡ ರಕ್ಷಿತಾ ಕೂಡ ಈ ಸಲ ಟಾಪ್ 5ಅಲ್ಲಿ ಇರ್ತಾರೆ. ಯಾಕೆ ಅಂತಂದರೆ ರಕ್ಷಿತಾ ಸ್ಟ್ರೆಂತ್ ಬಂದು ಅವರ ಯುನಿಕ್ ಸ್ಟೈಲ್, ಅದ್ರ ಜೊತೆಗೆ ಅವ್ರು ಮಾತಾಡೋದು, ಅವ್ರು ಸ್ಟ್ಯಾಂಡ್ ತಗೊಳ್ಳೋದು. ಮೇನ್ ಇನ್ನೊಂದು ಪ್ಲಸ್ ಪಾಯಿಂಟ್ ರಕ್ಷಿತಾದೇನು ಅಂತಂದರೆ ಯಾರ ಬಗ್ಗೆನೂ ಅವರು ಹಿಂದೆ ಕೂತ್ಕೊಂಡು ಮಾತಾಡಲ್ಲ ಗುರು. ಎಲ್ಲರೂ ಒಂದಲ್ಲ ಒಂದು ಟೈಮಲ್ಲಿ ಮಾತಾಡಿದ್ದಾರೆ. ಬಟ್ ರಕ್ಷಿತಾ ಮಾತ್ರ ಅವ್ರಿಗೆ ಎಷ್ಟೇ ಇದಾದರೂ ಕೂಡ, ಎಷ್ಟೇ ನೋವಾದರೂ ಕೂಡ, ಅವ್ರಿಗೆ ಯಾರು ಏನೇ ಅಂದರೂ ಕೂಡ ಅವ್ರ ಬಗ್ಗೆ ಹೋಗಿ ಹಿಂದಗಡೆ ಕೂತ್ಕೊಂಡು ಒಂದು ದಿನ ಕೂಡ ರಕ್ಷಿತಾ ಮಾತಾಡಿಲ್ಲ. ಅದ್ರ ಜೊತೆಗೆ ರಕ್ಷಿತಾ ಟಾಸ್ಕ್ ಅಂತ ಬಂದಾಗ ನೋಡೋಕ್ಕೆ ಗಿಡ್ಡ ಇರ್ಬೋದು, ಸಣ್ಣ ಇರ್ಬೋದು, ಎಲ್ಲ ಟಾಸ್ಕಲ್ಲೂ ಅವ್ರಿಗೆ ಸಿಕ್ಕಿರೋ ಟಾಸ್ಕಲ್ಲಿ ಅವರು ಎಫರ್ಟ್ಸ್ ಹಾಕಿದ್ದಾರೆ, ಸಖತ್ತಾಗಿ ಆಟ ಆಡಿದ್ದಾರೆ. ಅದ್ರ ಜೊತೆಗೆ ಅವ್ರಿಗೆ ಸ್ವಲ್ಪ ಬೇರೆಯವರು ಮಾಡಿದ ಕೆಲಸಗಳಿಂದ ಕೂಡ ಇವ್ರಿಗೆ ಚೆನ್ನಾಗಿ ಪ್ಲಸ್ ಆಯಿತು ಅಂತ ಹೇಳ್ಬೋದು. ರಕ್ಷಿತಾ ಅವರು ಕೂಡ ಟಾಪ್ 5ಅಲ್ಲಿ 100% ಇರ್ತಾರೆ. ಇನ್ನು 4ನೇ ಹೆಸರು ಬಂದು ಧನುಷ್ ಗೌಡ. ಧನುಷ್ ಗೌಡ ದಿ ಟಾಸ್ಕ್ ಕಿಂಗ್, ಟಾಸ್ಕ್ ಮಾಸ್ಟರ್. ಎಷ್ಟು ಹೇಳಿದ್ರು ಕಡಿಮೆ ಗುರು. ಟಾಸ್ಕ್ ಅಂತ ಬಂದಾಗ ಈ ಸೀಸನ್ ಬಿಗ್ ಬಾಸ್ ಸೀಸನ್ 12ಅಲ್ಲಿ ಸ್ಟಾರ್ಟಿಂಗಿಂದ ತಗೊಂಡ್ರೆ ಒನ್ ಆಫ್ ದಿ ಟಫ್ ಕಂಟೆಸ್ಟೆಂಟ್ ಯಾರಾದರೂ ಇದ್ದಾರೆ ಅಂತಂದರೆ ಅದು ಧನುಷ್ ಅಂತ ಹೇಳ್ಬೋದು. ಏನು ಗುರು ಆ ಫಿಸಿಕಲ್ಲು, ಆ ಟಾಸ್ಕು ಆಡೋದು ಅಂತಂದರೆ ನಿಜವಾಗ್ಲೂ ಸಖತ್ ಒಂದು ರೇಂಜ್ಗೆ ಟಾಸ್ಕ್ ಮಾತ್ರ ಬೆಂಕಿ ಗುರು. ಟಾಸ್ಕ್ ಅಂದರೆ ಧನುಷ್ ಅಂದರೆ ಟಾಸ್ಕು. ಅದ್ರ ಜೊತೆಗೆ ಧನುಷು ಜಾಸ್ತಿ ಎಲ್ಲಂದ್ರೆ ಅಲ್ಲಿ ಮಾತಾಡಕ್ಕೆ ಹೋಗಲ್ಲ,
ಅನ್ನೆಸೆಸರಿ ಜಗಳ ಮಾಡ್ಕೊಳಕ್ ಹೋಗಲ್ಲ, ಆರ್ಗ್ಯುಮೆಂಟ್ ಮಾಡಕ್ ಹೋಗಲ್ಲ. ಅದು ಧನುಷ್ಗೆ ಪ್ಲಸ್ಸು. ಅದ್ರ ಜೊತೆಗೆ ಧನುಷು ಈಗೀಗ ಸ್ವಲ್ಪ ಓಪನ್ ಅಪ್ ಆಗ್ತಾ ಇದ್ದಾರೆ. ಬಟ್ ಓಪನ್ ಅಪ್ ಆಗಬೇಕು, ಯಾರ್ದೋ ಜೊತೆ ಸೇರಿಕೊಂಡು ಸೇಫ್ ಆಡಬಾರ್ದು ಅಷ್ಟೇ. ಟಾಸ್ಕ್ ಇನ್ನೂ ಚೆನ್ನಾಗಿ ಎಫರ್ಟ್ಸ್ ಹಾಕಿ ಆಡಿ ಒಳ್ಳೆ ಟಫ್ ಕಂಟೆಸ್ಟೆಂಟ್ ಗುರು. ಧನುಷ್ ಕೂಡ ಟಾಪ್ 5 ಅಲ್ಲಿ ಇರ್ತಾರೆ, ಎಲ್ಲ ಲಕ್ಷಣಗಳು ಇದೆ. ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಇರ್ತಕ್ಕಂಥ ವ್ಯಕ್ತಿ ಧನುಷ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು 5ನೇ ಹೆಸರು ಬಂದರೆ, 6 ಹೆಸರು ತಗೊತೀನಿ, ನಾನೀಗ 5ನೇ ಹೆಸರು ಹೇಳ್ತಾ ಇದ್ದೀನಿ. ರಘು ಅಣ್ಣ ಗುರು. ರಘು ಅಣ್ಣ ವೈಲ್ಡ್ ಕಾರ್ಡಲ್ಲಿ ಬಂದರೂ ಕೂಡ ಅಟ್ ಪ್ರೆಸೆಂಟ್ ಬಿಗ್ ಬಾಸ್ ಹೌಸಲ್ಲಿ ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಮೆಚೂರ್ಡ್ ಆಗಿ ಯಾರ ಜೊತೆ ಎಷ್ಟು ಮಾತಾಡಬೇಕು, ಎಲ್ಲಿ ಆರ್ಗ್ಯುಮೆಂಟ್ ಮಾಡಬೇಕು ಏನು ಅಂತ ಕ್ಲಿಯರ್ ಕಟ್ ಆಗಿ ಬಿಗ್ ಬಾಸ್ ಬಗ್ಗೆ ಗೊತ್ತಿರೋದು ರಘು ಅಣ್ಣಗೆ. ಸಖತ್ತಾಗಿ ಆಟ ಆಡ್ತಾ ಇದ್ದಾರೆ ಗುರು. ಟಾಸ್ಕ್ ಅಂತ ಬಂದಾಗ ಏನು ಗುರು, ಆಜಾನುಬಾಹು 6.5 ಅಡಿ ಹೈಟು. ಆ ಹೈಟ್ ನೋಡ್ತಾನೆ ಆಪೋಸಿಟ್ ಟಾಸ್ಕ್ ಆಡೋದಕ್ಕೆ ಎಂಥವ್ರಿಗೂ ಗಡ 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 ಅಂತ ಭಯ ಬೀಳ್ತಾರೆ ಗುರು. ಟಾಸ್ಕು ಹಂಗೆ ಆಡಿದ್ದಾರೆ ಸಖತ್ತಾಗಿ. ಅದ್ರ ಜೊತೆಗೆ ಅವರು ಬ್ಯಾಕ್ ಯಾರ ಜೊತೆನೂ ಮಾತಾಡಲ್ಲ ಗುರು. ಮೈನ್ ಅದೊಂದು ಬಿಗ್ ಬಾಸ್ ಹೌಸಲ್ಲಿ ಹಿಂದೆ ಕುತ್ಕೊಂಡು ಅವ್ರು ಹಿಂಗೆ ಇವ್ರು ಹಿಂಗೆ ಅಂತ ಯಾವತ್ತೂ ರಘು ಅಣ್ಣ ಮಾತಾಡಲ್ಲ. ಅದು ಒಂದು ಪ್ಲಸ್ ಪಾಯಿಂಟ್. ಅವ್ರಿಗೆ ತುಂಬ ಪೊಟೆನ್ಷಿಯಲ್ ಇರ್ತಕ್ಕಂಥ ವ್ಯಕ್ತಿ. ಇವರು ಟಾಪ್ 5 ಅಲ್ಲಿ ಇರ್ತಾರೆ ಅಂತ ನನ್ನ ಒಪಿನಿಯನ್. ಅದ್ರ ಜೊತೆಗೆ 6ನೇ ಹೆಸರು ಟಾಪ್ 6 ಅಂತ ತಗೊಂಡಾಗ 6ನೇ ಹೆಸರು ತುಂಬ ಕನ್ಫ್ಯೂಸ್ಡ್ ಆಗಿದೆ ಗುರು, ಯಾರ ಹೆಸರು ತಗೊಳ್ಳೋದು ಅಂತ. ಬಟ್ ಈ 6ನೇ ಹೆಸರು ಬಂದು ಟಿಕೆಟ್ ಟು ಫಿನಾಲೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾರು ಟಿಕೆಟ್ ಟು ಫಿನಾಲೆ ಹೊಡಿತಾರೋ ಅವ್ರಿಗೆ ಈ ಪ್ಲೇಸ್ ಸಿಗ್ಬೋದು ಅಂತ ಅನಿಸ್ತಾ ಇದೆ. ನನ್ನ ಪ್ರಕಾರ ಟಿಕೆಟ್ ಟು ಫಿನಾಲೆ ಬಂದು ರಘು ಅಣ್ಣ, ಇಲ್ಲ ಅಂತಂದ್ರೆ ಧನುಷ್ಗೆ ಜಾಸ್ತಿ ಚಾನ್ಸಸ್ ಇದೆ ಹೊಡೆಯೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ 6ನೇ ಹೆಸರು ತಗೋಬೇಕಾದ್ರೆ ಒಂದು ಹೆಸರು ತಗೊಳಕ್ಕೆ ಕಷ್ಟ ಇದೆ ಗುರು. ನಾನು ಈಸಿಯಾಗಿ ಕಾವ್ಯ ಹೆಸರು ತಗೋಬಹುದು. ಕಾವ್ಯ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಂದು ನೆಗೆಟಿವ್ ಫುಟೇಜ್ ಅನ್ನೋದು ಬರ್ತಾ ಇದೆ. ಟಾಸ್ಕ್ ಅಂತ ಬಂದಾಗ ಎಫರ್ಟ್ಸ್ ಆಗ್ತಾ ಇದ್ದಾರೆ. ವಾವ್ ಅನ್ನೋ ಟಾಸ್ಕ್ ಯಾವುದು ಬಂದಿಲ್ಲ, ಯಾವುದು ಗೆದ್ದಿಲ್ಲ. ಗಿಲ್ಲಿನ ಹೊರತುಪಡಿಸಿ ಬೇರೆ ಮನೆಯಲ್ಲಿ ಏನು ಕಾವ್ಯ ಅಂತ ನೋಡಿದ್ರೆ ತುಂಬಾ ಕಡಿಮೆ ಇದೆ. ಕಾವ್ಯಗೆ 6th ಪ್ಲೇಸ್ ಬರೋದಕ್ಕೆ ಒಂದು 50% ಚಾನ್ಸ್ ಕೊಡ್ತೀನಿ ಗುರು ನಾನು ಅಷ್ಟೇ. ಕಾವ್ಯನ ಬಿಟ್ರೆ ಸೂರಜ್, ರಾಶಿಕಾ ಇವರಿಬ್ಬರಿಗೂ ಚಾನ್ಸ್ ಇದೆ. ಯಾಕಂತಂದ್ರೆ ಟಾಸ್ಕ್ ಚೆನ್ನಾಗಿ ಆಟ ಆಡ್ತಾರೆ. ಏನಾದರೂ ಇನ್ ಕೇಸ್ ಟಿಕೆಟ್ ಟು ಫಿನಾಲೆ ಏನಾದರೂ ಹೊಡೆದ್ರೆ ಡೈರೆಕ್ಟ್ ಆಗಿ ಫಿನಾಲೆಗೆ ಹೋಗೋ ಚಾನ್ಸಸ್ ಇದೆ. ಸೂರಜ್ ಕೂಡ ಕೇಪಬಲ್ ಇದೆ. ಅದ್ರ ಜೊತೆಗೆ ಟಾಸ್ಕ್ ಅಂತ ಬಂದಾಗ ರಾಶಿಕಾ ಕೂಡ ಸಖತ್ತಾಗಿ ಆಟ ಆಡ್ತಾರೆ. 6th ಪ್ಲೇಸ್ಗೆ ಬಂದಾಗ 50% ಕಾವ್ಯಗೆ ಕೊಡ್ತೀನಿ. ಇನ್ನು 25% ರಾಶಿಕಾ, 25% ಸೂರಜ್ಗೆ ಕೊಡ್ತೀನಿ. ಇದು ನನ್ನ ಟಾಪ್ 6. ಗಿಲ್ಲಿ, ಅಶ್ವಿನಿ ಗೌಡ, ರಕ್ಷಿತಾ, ಧನುಷ್ ಮತ್ತೆ ರಘು ಅಣ್ಣ, ಕಾವ್ಯ, ಸೂರಜ್, ಇಲ್ಲ ಅಂತಂದ್ರೆ ರಾಶಿಕಾ. ಇಷ್ಟು ಜನ ನನ್ನ ಟಾಪ್ 5 ಅಂತ ನಾನು ಹೇಳ್ತಾ ಇದ್ದೀನಿ. ನಿಮಗೆ ಏನು ಅನಿಸ್ತು? ನಿಮ್ಮ ಪ್ರಕಾರ ಯಾರು ಟಾಪ್ 5 ಅಲ್ಲಿ ಇರ್ತಾರೆ ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.